ಹೆಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಕೋರ್ಟ್ಗೆ ಸಂಬಂಧಿಸಿದ 100 ಲೀಗಲ್ ವರ್ಡ್ಸ್ಗಳನ್ನು ಕಲಿಯೋಣ. ನನ್ನ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ವಿಡಿಯೋಸನ್ನು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿತೌಟ್ ವೇಸ್ಟಿಂಗ್ ಎನಿ ಟೈಮ್, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ವರ್ಡ್, ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ ಅಂದರೆ ಸರ್ವೋಚ್ಚ ನ್ಯಾಯಾಲಯ. ಸುಪ್ರೀಂ ಕೋರ್ಟ್ ಅಂದರೆ ಸರ್ವೋಚ್ಚ ನ್ಯಾಯಾಲಯ. ನೆಕ್ಸ್ಟ್, ಹೈಕೋರ್ಟ್. ಹೈಕೋರ್ಟ್ ಅಂದರೆ ಉಚ್ಚತಮ ನ್ಯಾಯಾಲಯ. ನೆಕ್ಸ್ಟ್, ಡಿಸ್ಟ್ರಿಕ್ಟ್ ಕೋರ್ಟ್. ಡಿಸ್ಟ್ರಿಕ್ಟ್ ಕೋರ್ಟ್ ಅಂದರೆ ಜಿಲ್ಲೆಯ ಮುಖ್ಯ ನ್ಯಾಯಾಲಯ. ಜಿಲ್ಲೆಯ ಮುಖ್ಯ ನ್ಯಾಯಾಲಯ. ಲಾ ಆ್ಯಂಡ್ ಆರ್ಡರ್. ಲಾ ಆ್ಯಂಡ್ ಆರ್ಡರ್ ಅಂದರೆ ಕಾನೂನು ಮತ್ತು ಸುವ್ಯವಸ್ಥೆ. ಕಾನೂನು ಮತ್ತು ಸುವ್ಯವಸ್ಥೆ. ನೆಕ್ಸ್ಟ್ ವರ್ಡ್, ಜಡ್ಜ್. ಜಡ್ಜ್ ಅಂದರೆ ನ್ಯಾಯಾಧೀಶ. ಲಾ. ಲಾ ಅಂದರೆ ಕಾಯ್ದೆ ಅಥವಾ ಶಾಸನ. ಕೋರ್ಟ್ ಪ್ರೊಸೀಡಿಂಗ್ಸ್ ಅಂದರೆ ನ್ಯಾಯಾಲಯದ ಪ್ರಕ್ರಿಯೆಗಳು. ಕಸ್ಟೋಡಿಯಲ್ ಡೆತ್ ಅಂದರೆ ಕಸ್ಟಡಿಯಲ್ಲಿ ಮರಣ. ಪೊಲೀಸ್ ಕಸ್ಟಡಿಯಲ್ಲಿ ಮರಣ ಹೊಂದಿದವರಿಗೆ ಕಸ್ಟೋಡಿಯಲ್ ಡೆತ್ ಎಂದು ಹೇಳ್ತಾರೆ. ನೆಕ್ಸ್ಟ್ ವರ್ಡ್, ಡ್ಯಾಮೇಜಸ್. ಡ್ಯಾಮೇಜಸ್ ಅಂದರೆ ಹಾನಿಗಳೆಂದು ಅರ್ಥ ಬರುತ್ತೆ. ಡಿಫಾರ್ಮೇಷನ್. ಡಿಫಾರ್ಮೇಷನ್ ಅಂದರೆ ಮಾನನಷ್ಟ. ಮಾನನಷ್ಟ ಮೊಕದ್ದಮೆ ಅಂತಾರಲ್ಲ, ಅದು ಡಿಫಾರ್ಮೇಷನ್ ಕೇಸ್. ಮಾನನಷ್ಟ ಅಥವಾ ಮಾನಹಾನಿ. ನೆಕ್ಸ್ಟ್ ವರ್ಡ್, ಗಿಲ್ಟಿ. ಗಿಲ್ಟಿ ಅಂದರೆ ಅಪರಾಧಿ. ಹರಾಸ್ಮೆಂಟ್. ಹರಾಸ್ಮೆಂಟ್ ಅಂದರೆ ಕಿರುಕುಳ. ಇಂಪೀಚ್ಮೆಂಟ್ ಅಂದರೆ ದೋಷಾರೋಪಣೆ. ಕಿಡ್ನ್ಯಾಪಿಂಗ್. ಕಿಡ್ನ್ಯಾಪಿಂಗ್ ಅಂದರೆ ಅಪಹರಣ. ನೆಕ್ಸ್ಟ್ ವರ್ಡ್, ಲೀಸ್ ಅಗ್ರಿಮೆಂಟ್. ಲೀಸ್ ಅಗ್ರಿಮೆಂಟ್ ಅಂದರೆ ಗುತ್ತಿಗೆ ಒಪ್ಪಂದ. ಲೈಫ್ ಸೆಂಟೆನ್ಸ್ ಅಂದರೆ ಜೀವಾವಧಿ ಶಿಕ್ಷೆ. ಲೈಫ್ ಸೆಂಟೆನ್ಸನ್ನು ಜೀವಾವಧಿ ಶಿಕ್ಷೆ ಅನ್ನುತ್ತಾರೆ. ನೆಕ್ಸ್ಟ್ ವರ್ಡ್, ಮೈನರ್. ಮೈನರ್ ಅಂದರೆ ಅಪ್ರಾಪ್ತ ವಯಸ್ಕ. ಅಪ್ರಾಪ್ತ ವಯಸ್ಕ. ನೆಕ್ಸ್ಟ್ ವರ್ಡ್, ನೋಟಿಸ್. ನೋಟಿಸ್ ಅಂದರೆ ಸೂಚನೆ ಎಂಬ ಅರ್ಥ ಬರುತ್ತೆ. ನೆಕ್ಸ್ಟ್ ವರ್ಡ್, ಡಿಫೆನ್ಸ್. ಡಿಫೆನ್ಸ್ ಅಂದರೆ ರಕ್ಷಣೆ. ಜಜ್ಮೆಂಟ್ ಆರ್ ವರ್ಡಿಕ್ಟ್. ಜಜ್ಮೆಂಟ್ ಆರ್ ವರ್ಡಿಕ್ಟ್ ಅಂದರೆ ತೀರ್ಪು. ನೆಕ್ಸ್ಟ್ ವರ್ಡ್, ಅಪೀಲ್. ಅಪೀಲ್ ಅಂದರೆ ಮೇಲ್ಮನವಿ. ಅಪಿಲೆಂಟ್. ಅಪಿಲೆಂಟ್ ಅಂದರೆ ಮೇಲ್ಮನವಿಯನ್ನು ಸಲ್ಲಿಸುವವನು. ರೆಸ್ಪಾಂಡೆಂಟ್. ರೆಸ್ಪಾಂಡೆಂಟ್ ಅಂದರೆ ಪ್ರತಿವಾದಿ. ನೆಕ್ಸ್ಟ್ ವರ್ಡ್, ಫೈನ್. ಫೈನ್ ಅಂದರೆ ದಂಡ. ರೇಪಿಸ್ಟ್. ರೇಪಿಸ್ಟ್ ಅಂದರೆ ಅತ್ಯಾಚಾರಿ. ಪೆಟಿಷನಿಯರ್. ಪೆಟಿಷನಿಯರ್ ಅಂದರೆ ಅರ್ಜಿದಾರ, ಅರ್ಜಿ ಹಾಕುವವನು. ಅಡ್ವೊಕೇಟ್. ಅಡ್ವೊಕೇಟ್ ಅಂದರೆ ವಕೀಲ. ಕೌನ್ಸಲ್. ಕೌನ್ಸಿಲ್ ಅಂದರೆ ನ್ಯಾಯ ಪರಿವಾದಿ. ಕೌನ್ಸಿಲ್ ಅನ್ನು ಕನ್ನಡದಲ್ಲಿ ನ್ಯಾಯ ಪರಿವಾದಿ ಎಂದು ಕರೆಯುತ್ತಾರೆ. ಮ್ಯಾಜಿಸ್ಟ್ರೇಟ್. ಮ್ಯಾಜಿಸ್ಟ್ರೇಟ್ ಅಂದರೆ ಕನ್ನಡದಲ್ಲೂ ಮ್ಯಾಜಿಸ್ಟ್ರೇಟ್ ಎಂದೇ ಕರೆಯುತ್ತಾರೆ. ಬೇಲ್. ಬೇಲ್ ಅಂದರೆ ಜಾಮೀನು. ಕೇಸ್. ಕೇಸ್ ಅಂದರೆ ಮೊಕದ್ದಮೆ ಅಥವಾ ಖಟ್ಲೆ ಅಂತ ಕೂಡ ಕರೆಯುತ್ತಾರೆ. ಕಂಡಕ್ಟ್. ಕಂಡಕ್ಟ್ ಅಂದರೆ ನಡೆಸುವುದು. ಸೂಟ್. ಸೂಟ್ ಅಂದರೆ ವ್ಯಾಜ್ಯ. ಸ್ಟೇಟ್ಮೆಂಟ್. ಸ್ಟೇಟ್ಮೆಂಟ್ ಅಂದರೆ ಹೇಳಿಕೆ. ಆರ್ಗ್ಯುಮೆಂಟ್. ಆರ್ಗ್ಯುಮೆಂಟ್ ಅಂದರೆ ಚರ್ಚೆ. ಅಬ್ಜೆಕ್ಷನ್. ಅಬ್ಜೆಕ್ಷನ್ ಅಂದರೆ ಆಕ್ಷೇಪಣೆ ಅಥವಾ ವಿರೋಧ. ಎವಿಡೆನ್ಸ್. ಎವಿಡೆನ್ಸ್ ಅಂದರೆ ಸಾಕ್ಷ್ಯ. ವಿಟ್ನೆಸ್. ವಿಟ್ನೆಸ್ ಅಂದರೆ ಸಾಕ್ಷಿ. ಚಾರ್ಜ್. ಚಾರ್ಜ್ ಅಂದರೆ ಹೊಣೆ. ಪನಿಷ್ಮೆಂಟ್. ಪನಿಷ್ಮೆಂಟ್ ಅಂದರೆ ಶಿಕ್ಷೆ. ಕನ್ವಿಕ್ಷನ್. ಕನ್ವಿಕ್ಷನ್ ಅಂದರೆ ಅಪರಾಧ ನಿರ್ಧಾರ. ಎಕ್ವಿಟಲ್. ಎಕ್ವಿಟಲ್ ಅಂದರೆ ಖುಲಾಸೆ. ಸ್ಟೇ ಆರ್ಡರ್. ಸ್ಟೇ ಆರ್ಡರ್ ಅಂದರೆ ತಡೆ ಹಿಡುವ ಆದೇಶ ಆಗಿದೆ. ತಡೆ ಹಿಡಿಯುವ ಆದೇಶ. ಓವರ್ರೂಲ್ಡ್. ಓವರ್ರೂಲ್ಡ್ ಅಂದರೆ ನಿರಾಕರಿಸಲಾಗಿದೆ. ನಿರಾಕರಿಸಲಾಗಿದೆ. ಸಸ್ಟೇನ್ಡ್. ಸಸ್ಟೇನ್ಡ್ ಅಂದರೆ ಅಂಗೀಕರಿಸಲಾಗಿದೆ. ಇಂಜೆಕ್ಷನ್ ಅಂದರೆ ತಡೆಯಾಜ್ಞೆ. ನೆಕ್ಸ್ಟ್ ವರ್ಡ್, FIR ಅಂದರೆ ಫಸ್ಟ್ ಇನ್ವೆಸ್ಟಿಗೇಷನ್ ರಿಪೋರ್ಟ್. ಇದನ್ನು ಕನ್ನಡದಲ್ಲಿ ಪ್ರಾಥಮಿಕ ಮಾಹಿತಿ ಪತ್ರ ಎಂದು ಕರೆಯುತ್ತಾರೆ. ಪ್ರಾಥಮಿಕ ಮಾಹಿತಿ ಪತ್ರ. ನೆಕ್ಸ್ಟ್, ಚಾರ್ಜ್ ಶೀಟ್.
ಚಾರ್ಜ್ ಶೀಟ್ ಅಂದರೆ ಆರೋಪ ಪಟ್ಟಿ. ನೆಕ್ಸ್ಟ್ ವರ್ಡ್ ಅಕ್ಯೂಸ್ಡ್. ಅಕ್ಯೂಸ್ಡ್ ಅಂದರೆ ಆರೋಪಿ. ಅಲಿಬಿ. ಅಲಿಬಿ ಅಂದರೆ ನೆಪ ಎಂಬ ಅರ್ಥ ಬರುತ್ತೆ. ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಅಂದರೆ ಒಪ್ಪಂದದ ಉಲ್ಲಂಘನೆ ಎಂಬ ಅರ್ಥ ಬರುತ್ತೆ. ಸಿವಿಲ್ ಕೇಸ್ ಇದನ್ನು ನಾಗರಿಕ ಪ್ರಕರಣ ಎಂದು ಕರೆಯುತ್ತಾರೆ. ಕ್ರಿಮಿನಲ್ ಕೇಸ್ ಅಂದರೆ ಅಪರಾಧಿ ಪ್ರಕರಣ. ಕಂಪ್ಲೇನೆಂಟ್. ಕಂಪ್ಲೇನೆಂಟ್ ಅಂದರೆ ದೂರುದಾರ ಅಂದರೆ ದೂರು ಕೊಡುವವನು. ವರ್ಡ್ ಪರ್ಜರಿ ಅಂದರೆ ಸುಳ್ಳು ಸಾಕ್ಷಿ. ನೆಕ್ಸ್ಟ್ ವರ್ಡ್ ಪ್ಲೀ ಬಾರ್ಗೇನ್ ಅಂದರೆ ಮನವಿ ಚೌಕಾಸಿ ಎಂಬ ಅರ್ಥ ಬರುತ್ತೆ. ಪ್ರಾಪರ್ಟಿ ಡಿಸ್ಪ್ಯೂಟ್. ಪ್ರಾಪರ್ಟಿ ಡಿಸ್ಪ್ಯೂಟ್ ಅಂದರೆ ಆಸ್ತಿ ವಿವಾದ. ಸೀಸರ್. ಸೀಸರ್ ಅಂದರೆ ಕನ್ನಡದಲ್ಲಿ ವಶಪಡಿಸಿಕೊಳ್ಳುವಿಕೆ ಅಥವಾ ಜಪ್ತಿ ಎಂಬ ಅರ್ಥ ಬರುತ್ತೆ. ಟಾಟ್ ಅಂದರೆ ಹಿಂಸೆ ಎಂಬ ಅರ್ಥ ಬರುತ್ತೆ. ನೆಕ್ಸ್ಟ್ ವರ್ಡ್ ವಿಲ್. ವಿಲ್ ಅಂದರೆ ವಸಿಯತು ಪತ್ರ ಎಂಬ ಅರ್ಥ ಬರುತ್ತೆ. ವಿಲ್ ಅಂದರೆ ವಸಿಯತು ಪತ್ರ. ನೆಕ್ಸ್ಟ್ ವರ್ಡ್ ಟ್ರಯಲ್. ಟ್ರಯಲ್ ಅಂದರೆ ವಿಚಾರಣೆ. ಪ್ರಾಸಿಕ್ಯೂಷನ್. ಪ್ರಾಸಿಕ್ಯೂಷನ್ ಅಂದರೆ ಕಾನೂನು ಕ್ರಮ ಜರುಗಿಸುವುದು. ಕ್ರಾಸ್ ಎಕ್ಸಾಮಿನೇಷನ್ ಅಂದರೆ ಇದು ಕನ್ನಡದಲ್ಲಿ ಅಡ್ಡ ಪರೀಕ್ಷೆ ಎಂಬ ಅರ್ಥವನ್ನು ಕೊಡುತ್ತೆ. ನೆಕ್ಸ್ಟ್ ಕಂಟೆಂಪ್ಟ್ ಆಫ್ ಕೋರ್ಟ್ ಅಂದರೆ ನ್ಯಾಯಾಂಗ ನಿಂದನೆ. ನ್ಯಾಯಾಂಗ ನಿಂದನೆ. ಪ್ಲೇ. ಪ್ಲೇ ಅಂದರೆ ಅರ್ಜಿ. ಲಿಟಿಗೇಷನ್. ಲಿಟಿಗೇಷನ್ ಅಂದರೆ ನ್ಯಾಯದ ಹೋರಾಟ. ಲಿಟಿಗೇಷನ್ ಅಂದರೆ ನ್ಯಾಯದ ಹೋರಾಟ. ನೆಕ್ಸ್ಟ್ ವರ್ಡ್ ವಾರೆಂಟ್. ವಾರೆಂಟ್ ಅನ್ನು ಕನ್ನಡದಲ್ಲೂ ಕೂಡ ವಾರೆಂಟ್ ಎಂದೇ ಕರೆಯುತ್ತಾರೆ. ಸಮನ್. ಸಮನ್ ಅಂದರೆ ಸಮನ್ಸ್ ಎಂಬ ಅರ್ಥ ಬರುತ್ತೆ. ಸಮನ್ಸ್ ಅಂದರೆ ಒಬ್ಬ ವ್ಯಕ್ತಿಯನ್ನು ಕರೆಸುವುದರ ಸಲುವಾಗಿ ಕೊಡುವ ನೋಟಿಸ್ ಇದಾಗಿದೆ. ನೆಕ್ಸ್ಟ್ ವರ್ಡ್ ಸಬ್ಪ್ಯೂನ ಅಂದರೆ ಹಾಜರಾತಿಗೆ ಕಾನೂನು ಆದೇಶ. ನೆಕ್ಸ್ಟ್ ವರ್ಡ್ ಅಫಿಡವಿಟ್. ಅಫಿಡವಿಟ್ ಅನ್ನು ಪ್ರಮಾಣ ಪತ್ರ ಎಂದು ಕರೆಯುತ್ತಾರೆ. ಟೆಸ್ಟಿಮೋನಿ ಅಂದರೆ ಸಾಕ್ಷ್ಯವಾಣಿ. ಡಿಪೋಸಿಷನ್. ಡಿಪೋಸಿಷನ್ ಅಂದರೆ ಜಮಾ ಹೇಳಿಕೆ ಎಂಬ ಅರ್ಥ ಬರುತ್ತೆ. ಆರ್ಬಿಟ್ರೇಷನ್. ಆರ್ಬಿಟ್ರೇಷನ್ ಅಂದರೆ ಮಧ್ಯಸ್ಥಿಕೆ. ಸೆಟಲ್ಮೆಂಟ್. ಸೆಟಲ್ಮೆಂಟ್ ಅಂದರೆ ಇತ್ಯರ್ಥ. ಸಮೇಷನ್. ಸಮೇಷನ್ ಅಂದರೆ ಸಾರಾಂಶ. ಡಿಫಾಲ್ಟ್. ಇದು ಕನ್ನಡದಲ್ಲಿ ಡಿಫಾಲ್ಟ್ ಎಂಬ ಅರ್ಥ ಕೊಡುತ್ತೆ. ಪ್ರೊಬೋನೋ. ಪ್ರೊಬೋನೋ ಅಂದರೆ ಉಚಿತ ಕಾನೂನು ಸೇವೆ. ಲೀಗಲ್ ಏಡ್. ಲೀಗಲ್ ಏಡ್ ಅಂದರೆ ಕಾನೂನಿನ ನೆರವು, ಕಾನೂನು ನೆರವು. ಜುರಿಸ್ಡಿಕ್ಷನ್ ಅಂದರೆ ನ್ಯಾಯ ವ್ಯಾಪ್ತಿ. ಟ್ರಿಬ್ಯುನಲ್. ಟ್ರಿಬ್ಯುನಲ್ ಅಂದರೆ ನ್ಯಾಯಮಂಡಳಿ. ಹಿಯರಿಂಗ್. ಹಿಯರಿಂಗ್ ಅಂದರೆ ವಿಚಾರಣೆ. ರಿಮ್ಯಾಂಡ್. ರಿಮ್ಯಾಂಡ್ ಅಂದರೆ ಇದು ಕನ್ನಡದಲ್ಲಿ ರಿಮ್ಯಾಂಡ್ ಎಂಬ ಅರ್ಥ ಬರುತ್ತೆ. ಅಂದರೆ ವಿಚಾರಣೆಗೋಸ್ಕರ ಇಟ್ಟುಕೊಳ್ಳುವುದು. ಪೆರೋಲ್. ಪೆರೋಲ್ ಅಂದರೆ ಇದು ಕನ್ನಡದಲ್ಲಿ ಪೆರೋಲ್ ಎಂಬ ಅರ್ಥ ಬರುತ್ತೆ. ನೆಕ್ಸ್ಟ್ ವರ್ಡ್ ಕಸ್ಟಡಿ. ಕಸ್ಟಡಿ ಅಂದರೆ ಇದು ನ್ಯಾಯಾಂಗ ಕಸ್ಟಡಿ ಎಂಬ ಅರ್ಥ ಬರುತ್ತೆ. ನೆಕ್ಸ್ಟ್ ವರ್ಡ್ ನೋಟ್ರಿ. ಇದು ಕನ್ನಡದಲ್ಲಿ ನೋಟ್ರಿ ಎಂಬ ಅರ್ಥನೇ ಬರುತ್ತೆ. ಬೈಲಿಫ್. ಬೈಲಿಫ್ ಅಂದರೆ ದಂಡಾಧಿಕಾರಿ. ಜುರೋರ್ ಅಂದರೆ ನ್ಯಾಯಾಧೀಶರು. ಹಿಯರಿಂಗ್ ಡೇಟ್. ಹಿಯರಿಂಗ್ ಡೇಟ್ ಅಂದರೆ ವಿಚಾರಣೆಯ ದಿನಾಂಕ. ಲೀಗಲ್ ಗಾರ್ಡಿಯನ್. ಲೀಗಲ್ ಗಾರ್ಡಿಯನ್ ಅಂದರೆ ಕಾನೂನು ರಕ್ಷಕ. ನೆಕ್ಸ್ಟ್ ವರ್ಡ್ ಸ್ಟ್ಯಾಚ್ಯೂಟ್. ಸ್ಟ್ಯಾಚ್ಯೂಟ್ ಅಂದರೆ ಶಾಸನ. ಪ್ರೊಬೇಷನ್. ಪ್ರೊಬೇಷನ್ ಅಂದರೆ ಪರಿಶೀಲನಾ ಅವಧಿ. ಸಬ್ಸ್ಟ್ಯಾಂಟಿವ್ ಲಾ. ಇದನ್ನು ಕನ್ನಡದಲ್ಲಿ ಕೂಡ ಸಬ್ಸ್ಟ್ಯಾಂಟಿವ್ ಕಾನೂನು ಎಂದು ಕರೆಯುತ್ತಾರೆ. ಪ್ರೊಸೀಜರಲ್ ಲಾ ಅಂದರೆ ಕಾರ್ಯವಿಧಾನದ ಕಾನೂನು. ಲೀಗಲ್ ಪ್ರೊಸೀಡಿಂಗ್ಸ್ ಅಂದರೆ ಕಾನೂನು ಪ್ರಕ್ರಿಯೆಗಳು. ಮಿಸ್ಟ್ರಿಯಲ್. ಮಿಸ್ಟ್ರಿಯಲ್ ಅಂದರೆ ನ್ಯಾಯಾಂಗ ವಿಚಾರಣೆ. ರೆಸ್ಟ್ರಿಬ್ಯೂಷನ್. ರೆಸ್ಟ್ರಿಬ್ಯೂಷನ್ ಅಂದರೆ ಮರುಪಾವತಿ. ಹೇ ಗಾಯ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.